ನಗರ ತಾಲೂಕಿನ ಹಿಂದೆ ಬಿಡಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಕೆಲಸ ಮಾಡಿ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಂತ ಅಶ್ವಥ್ ಅವರು ಆ ಪಕ್ಷವನ್ನ ತೊರೆದು ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅವರ ಕಾರ್ಯವೈಖರಿಯನ್ನು ಮೆಚ್ಚಿ ಆ ಪಕ್ಷವನ್ನ ಬಿಟ್ಟು ಜೆಡಿಎಸ್ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನ ಸೇರಬೇಕು ಅಂತೇಳಿ ಕಳೆದ ಬಹಳ ದಿನಗಳಿಂದಲೂ ಕೂಡ ಒತ್ತಾಯ ಮಾಡ್ತಿದ್ರು. ಅದಕ್ಕೆ ಕಾರಣೀಭೂತರಾದಂಥ ನಮ್ಮೆಲ್ಲ ಸ್ನೇಹಿತರು, ಹಿರಿಯ ಮುಖಂಡರು ಎಲ್ಲರೂ ಕೂಡ ಇವ್ರನ್ನ ಸೇರಿಸ್ಕೊಳ್ಳಿ, ನಮ್ಮ ಪಕ್ಷದಲ್ಲಿ ಹಿಂದೆ BDC ಬ್ಯಾಂಕ್ನ ನಿರ್ದೇಶಕರ ಚುನಾವಣೆಯಲ್ಲಿ ಒಂದಾಗಬಾರ್ದು ಅಂತೇಳಿ ಇನಾನಿಮಸ್ ಮಾಡಬೇಕು ಅಂತೇಳಿ ಡಿ.ಕೆ. ಸುರೇಶ್ ಅವರು ಮತ್ತೆ MLC ರವಿಯಣ್ಣವರು ಮತ್ತೆ ಯಶವಂತಪುರ ಶಾಸಕರಾದಂಥ ಸೋಮಶೇಖರ್ ಅವರು ಮತ್ತೆ ಸ್ಥಳೀಯ ಆಗಿ ನಿಂತಿದ್ದಂಥ ಅಭ್ಯರ್ಥಿ ಕೃಷ್ಣಯ್ಯನವರು ಎಲ್ಲರೂ ಕೂಡ ಸೇರಿ ಇನಾನಿಮಸ್ ಮಾಡಿಸ್ಬೇಕು ಅಂತೇಳಿ ಇವ್ರನ್ನ ಅರ್ಜಿಯನ್ನು ವಾಪಸ್ ತೆಗೆದುಕೊಂಡ್ರು. ಆದ್ರಿಂದ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತ ಅವತ್ತು ಕೂಡ ಹೇಳಿದರು. ಬಟ್ ತಡ ಆದರೂ ಕೂಡ ತಡ ಅಂತ ಕಾರಣ ಏನು ಅಂತ ಹೇಳಿದ್ರೆ ಇನ್ನೂ ಯಾರ್ಯಾರು ಪಕ್ಷಕ್ಕೆ ಬರ್ತೀವಿ ಅಂತ ಅಂದಿದ್ರಲ್ಲ, ಅವರು ಎಲ್ಲ ಒಟ್ಟಿಗೆ ಸೇರಿಸ್ಕೊಳ್ಳೋಣ ಅಂತಿದ್ರು. ಆ ದೃಷ್ಟಿಯಿಂದ ತಡ ಆಗಿದೆ. ಅದರಿಂದ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ನೆಚ್ಚಿ ಅವ್ರನ್ನ ನಾಯಕರಾದಂಥ ಡಿ.ಕೆ. ಶಿವಕುಮಾರ್, ಸುರೇಶ್ ಅವರು, ಇಕ್ಬಾಲ್ ಹುಸೇನ್ ಅವರು ಮತ್ತು ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಎಲ್ಲರ ಸಮ್ಮುಖದಲ್ಲಿ ನಾನು ಈ ಪಕ್ಷ ಸೇರಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಪಕ್ಷವನ್ನು ಸೇರ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಮಾಜಿ ಸಂಸದರಾದಂಥ ಡಿ.ಕೆ. ಸುರೇಶ್ ರವರ ಜನಪರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಅವರ ಸತ್ಸಂಕಲ್ಪ ಎಗಲಾಗಲು ನಾವು ಈ ದಿನ ಕಾಂಗ್ರೆಸ್ ಪಕ್ಷವನ್ನು ಅಧಿಕೃತವಾಗಿ ಸೇರ್ಪಡೆಯಾಗುತ್ತಿದ್ದೇವೆ. ಡಿ.ಕೆ. ಸಹೋದರರು ಕೇವಲ ನಾಯಕರಲ್ಲ, ಅವರು ನಮ್ಮ ಜಿಲ್ಲೆಯ ಮಣ್ಣಿನ ಮಕ್ಕಳು. ಪಕ್ಷಕ್ಕಾಗಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ದುಡಿಯುವ ಸಾಮಾನ್ಯ ಕಾರ್ಯಕರ್ತರುಗಳನ್ನು, ಮುಖಂಡರುಗಳನ್ನು ಗುರುತಿಸಿ ಅವರಿಗೆ ಸೂಕ್ತ ಸ್ಥಾನಮಾನ ಹಾಗೂ ಗೌರವ ನೀಡುವ ಅಪರೂಪದ ಗುಣ ಹೊಂದಿರುವ ನಾಯಕರು. ಇಂತಹ ವಿಶಾಲ ಮನಸ್ಥಿತಿಯ ಕಾರ್ಯಕರ್ತರ ಕಷ್ಟಕ್ಕೆ ಧಾವಿಸುವ ನಾಯಕರ ಅವಶ್ಯಕತೆ ನಮ್ಮ ಜಿಲ್ಲೆಗೆ ಇತ್ತು. ಮುಂಬರುವ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಜನತೆ ಡಿ.ಕೆ. ಸಹೋದರರಿಗೆ ಮತ್ತಷ್ಟು ಶಕ್ತಿ ತುಂಬಲಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿ ತರುವುದೇ ನಮ್ಮ ಏಕೈಕ ಮತ್ತು ಅಂತಿಮ ಉದ್ದೇಶ ಆಗಿದೆ. ನಾವು ಹಿಂದೆ ಇದ್ದ ಪಕ್ಷದ ನಾಯಕರ ಬಗ್ಗೆ ಈಗ ಮಾತನಾಡಲು ಇಷ್ಟಪಡುವುದಿಲ್ಲ. ಅದರ ಅವಶ್ಯಕತೆಯೂ ನಮಗಿಲ್ಲ. ಯಾಕೆಂದರೆ ನಂಬಿಕೆ, ವಿಶ್ವಾಸ ಮತ್ತು ಪ್ರೀತಿಗೆ ಅತ್ಯುನ್ನತ ಬೆಲೆ ಸಿಕ್ಕಿರುವಾಗ ನಾಯಕರಾದಂತಹ ಡಿ.ಕೆ. ಸಹೋದರರ ಜೊತೆ ನಾವು ಕೈ ಜೋಡಿಸಿದ್ದೇವೆ. ಈ ನಾಯಕತ್ವದ ನೆರಳಿನಲ್ಲಿ ನಮಗೆ ಭರವಸೆ ಸಿಕ್ಕಿರುವಾಗ ನಮ್ಮ ವೈಯಕ್ತಿಕ ಸ್ವಾಭಿಮಾನಕ್ಕೆ ಬೆಲೆ ಸಿಗುವುದರ ಜೊತೆಗೆ ನಮ್ಮ ಜಿಲ್ಲೆಯು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಎನ್ನುವ ಪವಿತ್ರ ಉದ್ದೇಶದಿಂದ ನಾವು ಈ ನಿರ್ಧಾರಕ್ಕೆ ಬಂದಿದ್ದೇವೆ. ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಸಾಹೇಬರು ಹಾಗೂ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಕೆ. ರಾಜುರವರು ನೇತೃತ್ವದಲ್ಲಿ ಮತ್ತು ಇಲ್ಲಿ ಸೇರಿರುವ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಗಂಗಾಧರ್ ಅವರು ಕೂಡ ಏನೋ ಹುಷಾರಿಲ್ಲ ಅಂತ ಬರಬೇಕಾಯ್ತು, ಅದು ದಾರಿಗೆ ಬಂದು ಹೋಗಿದ್ದಾರೆ. ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷ ಸದಸ್ಯತ್ವವನ್ನು ಸ್ವೀಕರಿಸುತ್ತಿದ್ದೇನೆ. ಮತ್ತು ನಮ್ಮ ಜೊತೆಯಲ್ಲಿ ನಮ್ಮ ಅಂಕನಹಳ್ಳಿ VSC ಮಾಜಿ ಅಧ್ಯಕ್ಷರಾದ ಶ್ರೀ ಶಿವಕುಮಾರ್ ಅವರಿದ್ದಾರೆ. ನಾವು ಕೂಡ ನಿಮ್ಮ ಜೊತೆ ಈ ಪಕ್ಷಕ್ಕಾಗಿ ಒಗ್ಗಟ್ಟು ಎಲ್ಲರ ಜೊತೆ ಎಲ್ಲರ ವಿಶ್ವಾಸವನ್ನು ಪಡೆದುಕೊಂಡು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.